ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು, ಈ ಸಮಯವು ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವನಾಗಿದ್ದೇನೆ. ಈ ದಿವಸದ ಸಂದೇಶವನ್ನು ಕೂಡ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಆಶೀರ್ವಾದವನ್ನು ಹೊಂದಿ ಅನೇಕರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ವಚನದ ಭಾಗವು ಕೂಡ ಯಾವುದೆಂದರೆ 10 ಆಜ್ಞೆಗಳಲ್ಲಿ 9ನೇ ಆಜ್ಞೆ, ಸುಳ್ಳು ಸಾಕ್ಷಿ ಹೇಳಬಾರದು, ಭಾಗ 4. 10 ಆಜ್ಞೆಗಳಲ್ಲಿ 9ನೇ ಆಜ್ಞೆ, ಸುಳ್ಳು ಸಾಕ್ಷಿ ಹೇಳಬಾರದು, ಭಾಗ 4. ಸಂದೇಶದ ಕಡೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆರೆಮೀಯ 23ನೇ ಅಧ್ಯಾಯ 25ರಿಂದ. ನನಗೆ ಕನಸು ಬಿತ್ತು ಎಂದು ನನ್ನ ಹೆಸರಿನಿಂದ ಸುಳ್ಳಾಗಿ ಪ್ರವಾದಿಸುವ ಪ್ರವಾದಿಗಳ ನುಡಿಯನ್ನು ಕೇಳಿದ್ದೇನೆ ಅಂತೇಳಿ. ಅನೇಕರು ಇವತ್ತು ಯಾವುದೋ ಲೋಕದ ವಿಷಯದಲ್ಲಾಗ್ಬೋದು ಅಥವಾ ಬೇರೆ ಯಾವುದೋ ಕನಸುಗಳಾಗ್ಬೋದು, ಅನೇಕ ಸೈತಾನ ಕನಸುಗಳು ಕೂಡ ಬರ್ತವೆ. ನನಗೆ ನಿಮ್ಮ ಪರವಾಗಿ ಕನಸು ಬಿತ್ತು, ಹಾಗೆ ಹೇಳಿದ್ರು ದೇವರು, ಹೀಗೆ ಹೇಳಿದ್ರು, ಆ ರೀತಿ ಕಂಡೆ, ಈ ರೀತಿ ಕಂಡೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇದನ್ನು ಕೂಡ ದೇವರು ಕೇಳೋನಾಗಿದ್ದಾನೆ, ಈ ಸುಳ್ಳು ಕನಸುಗಳನ್ನ. ಆದರೆ ಮುಂದಿನ ವಚನದಲ್ಲಿ ನಾವು ಓದಿಕೊಳ್ಬಹುದು. ಈಗಲೇ ಅದನ್ನ ಏನಪ್ಪ ಅಂದ್ರೆ, ಕನಸು ಬಿದ್ದಿದ್ದನ್ನ ನನ್ನ ಮಾತನ್ನ ಹೇಳಲಿ, ಅದು ನನ್ನಿಂದ ಬಂದದ್ದನ್ನೇ ಮಾತ್ರ ನುಡಿಯಲ್ಲಿ ಇದನ್ನು ಪರೀಕ್ಷಿಸಿಕೊಳ್ಳಬೇಕು ಎಂಬುದಾಗಿ. ಹಾಗೆ ಅನೇಕರು ಇವತ್ತು ಆ ಕನಸು ಈ ಕನಸು ಅಂತ ಹೇಳಿ ಜನಗಳನ್ನ ಮೆಚ್ಚಿಸಲಿಕ್ಕೋಸ್ಕರ ಸುಳ್ಳು ಹೇಳೋರಾಗಿದ್ದಾರೆ. ಎಲ್ಲ ಕನಸು ದೇವರಿಂದ ಬರುವ ಕನಸು ಅಲ್ಲ. ಅನೇಕರು ನಾವು ನೋಡಿದ ಸೈತಾನ ಕಾರ್ಯಗಳಿಂದಲೂ ಕೂಡ ಈ ಪ್ರವಾದಿಗಳು ಪ್ರವಾದಿಸುವವರಾಗಿದ್ದಾರೆ. ಹಾಗೆ ಲೋಕದ ವಿಷಯದಲ್ಲಿಯೂ ಸೈತಾನ ವಿಷಯದಲ್ಲಿ ಕೂಡ ಕನಸುಗಳು ಬೀಳುತ್ತವೆ. ಅದು ದೇವರಿಂದ ಬಂದ ಕನಸುಗಳು ಅಲ್ಲ. ಆದರೆ ಅವರು ಹೇಳುವ ಮಾತುಗಳು, ಕನಸುಗಳು ದೇವರ ವಾಕ್ಯಕ್ಕೆ ಅನುಸಾರವಾಗಿದೆಯೋ ಎಂಬುದನ್ನು ಪರೀಕ್ಷಿಸಿ ನೋಡಬೇಕು. ಹಾಗೆ ಪರೀಕ್ಷಿಸಬೇಕಾದ್ರೆ ದೇವರ 10 ಆಜ್ಞೆಗಳು ನಮ್ಮ ಹೃದಯದಲ್ಲಿಯೂ ಜ್ಞಾನದಲ್ಲಿಯೂ ಎಲ್ಲ ವಾಕ್ಯಗಳು ನಮ್ಮಲ್ಲಿ ಅಡಕವಾಗಿದ್ದರೆ ಮಾತ್ರ ಇಂಥ ಸುಳ್ಳು ಪ್ರವಾದಿಗಳು, ಬೋಧಕರುಗಳು, ಯಾಜಕರುಗಳನ್ನ, ಈ ಪ್ರವಾದನೆ ಮಾಡೋರನ್ನ, ಕನಸು ಬಿದ್ದವ್ರನ್ನ ಕಂಡುಹಿಡಿಯಬಹುದು. 26ನೇ ವಚನ. ಇವರ ಪಿತೃಗಳು ಬಾಲನನ್ನು ಸೇರಿ ನನ್ನ ಹೆಸರನ್ನು ಮೆರೆತ ಪ್ರಕಾರ ಈ ಪ್ರವಾದಿಗಳು ಸ್ವಹೃದಯ ಕಲ್ಪಿತ ಮೋಸವನ್ನು ಪ್ರಕಟಿಸುತ್ತಾ ತಾವು ತಮ್ಮ ನೆರೆ ಹೊರೆಯವರಿಗೆ ತಿಳಿಸುವ ತಮ್ಮ ಕನಸುಗಳ ಮೂಲಕ ನನ್ನ ಜನರು ನನ್ನ ಹೆಸರನ್ನು ಮರೆಯುವಂತೆ ಮಾಡಬೇಕೆಂದು ಆಲೋಚಿಸಿಕೊಂಡಿದ್ದಾರಲ್ಲ. ನೋಡಿ, ಇದನ್ನೇ ಹೇಳಿದ್ದು ಸೈತಾನನ ಮೂಲಕ ಕೂಡ ಅನೇಕರು ಇವರು ಏನ್ ಮಾಡ್ತಾರೆ, ಪ್ರವಾದಿಗಳು, ಬೋಧಕರುಗಳು, ಯಾಜಕರುಗಳು, ಸಾಕ್ಷಿಗಳು, ವಿಶ್ವಾಸಿಗಳು ಅಂತ ಹೇಳಬಹುದು. ಆದರೆ ಈ ಕಡೆ ದೇವರ ಕಡೆಗೂ ಇರುತ್ತಾರೆ, ಪ್ರಾರ್ಥನೆ ಮಾಡಬಹುದು. ಆ ಕಡೆ ಸೈತಾನ ಲೋಕದ ಕಡೆಗೂ ಎಲ್ಲಾ ಸೈತಾನ ಕಾರ್ಯಗಳು, ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತ ಸೈತಾನ ಕಾರ್ಯಗಳನ್ನು ಕೂಡ ಇವರು ಮಾಡೋರಾಗಿದ್ದಾರೆ. ಅಯ್ಯೋ, ನಮ್ಮ ಹಿರಿಯರು ಮಾಡಿಕೊಂಡು ಬಂದ್ರು, ಅದನ್ನೇ ಬಿಟ್ಟರೆ ಹೇಗೆ, ಇದನ್ನೇ ಬಿಟ್ಟರೆ ಹೇಗೆ, ನಮಗೆ ಭೂಲೋಕದಲ್ಲಿ ಯಾರಿದ್ದಾರೆ ಎಂಬುದನ್ನ ಮಾತ್ರ, ಅಂದ್ರೆ ಉದಾಹರಣೆಗೆ ಒಂದು ನಾಟಕಕ್ಕೆ ಮಾತ್ರ ದೇವರ ಹೆಸರು ಇರುತ್ತದೆ. ಹಾಗೆ ಇವರಲ್ಲಿ ಏನಾಗ್ತದೆ, ಸೈತಾನನು ಕಾರ್ಯ ಮಾಡ್ತಾ ಇರ್ತಾನೆ. ತನ್ನ ಜನರನ್ನು ಸೈತಾನನು ಇವರ ಮೂಲಕ ವಂಚಿಸುವವನಾಗಿದ್ದಾನೆ. ನನ್ನ ಜನರು ನನ್ನ ಹೆಸರನ್ನು ಮರೆಯುವಂತೆ ಮಾಡಬೇಕೆಂದು ಆಲೋಚಿಸಿಕೊಂಡಿದ್ದಾರಲ್ಲ. ಸರಿಯಾದ ವಾಕ್ಯಗಳನ್ನ ಮುಚ್ಚಿಟ್ಟು ಇವತ್ತು ಸೈತಾನನು, ನಾವು ಆದಿಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಮೊದಲು ಸುಳ್ಳು ಹೇಳಿದವನು ಜನರಿಂದ ಅವುಗಳನ್ನು ಆದಾಮನನ್ನು ವಂಚಿಸಿದವನು ಯಾರಾಗಿದ್ದಾನೆ? ಸೈತಾನ. ಆಗ ಇವರ ಹತ್ರ ಯಾರಿದ್ದಾನೆ? ಸೈತಾನ ಇದ್ದಾನೆ. ಹಾಗೆ ಇವರು ಸೈತಾನನೊಂದಿಗೆ ಇರುವುದರಿಂದ ಸುಳ್ಳು ಬೋಧನೆ, ಸುಳ್ಳು ಕನಸುಗಳನ್ನ ಹೇಳ್ತಾ ಇದ್ದಾರೆ. ಎಚ್ಚರ, ಜನಗಳನ್ನ ವಂಚಿಸುವವರಾಗಿದ್ದಾರೆ. 27ನೇ ವಚನ. ಇಂಥ ಯೋಚನೆಯು ಸುಳ್ಳಾಗಿ ಪ್ರವಾದಿಸುವ ಈ ಪ್ರವಾದಿಗಳ ಹೃದಯದಲ್ಲಿ ಎಂದಿನವರೆಗೆ ಇರುವುದು. ಕನಸು ಕಂಡ ಪ್ರವಾದಿಯು ಕನಸನ್ನು ತಿಳಿಸಿದರೆ ತಿಳಿಸಲಿ. ಇದು ಎಲ್ಲಿವರೆಗೆ ಇವರು ಹೀಗೆ ಮಾಡ್ತಾರೆ ಅಂದ್ರೆ ಖಂಡಿತವಾಗಿ ಮುಂದೆ ಅವರಿಗೆ ಶಿಕ್ಷೆ ಇದೆ. ಸರಿಯಾದ ಈ ಸುಳ್ಳು ಬೋಧನೆ, ಸುಳ್ಳು ಕನಸುಗಳಿಗೆ, ಸುಳ್ಳು ಪ್ರವಾದನೆಗೆ ಎಂಬುದಾಗಿ. ಆದರೆ ಕಂಡಿದ್ದನ್ನ ತಿಳಿಸಿದ್ರೆ ತಿಳಿಸಲಿ. 28. ನನ್ನ ಮಾತನ್ನು ಕೇಳಿದವನು ನನ್ನ ಮಾತನ್ನು ಯಥಾರ್ಥವಾಗಿ ನುಡಿಯಲಿ.
ದೇವರಿಂದ ಬಂದ ಕನಸನ್ನು ಮಾತ್ರ ಸರಿಯಾಗಿ ಹೇಳಿ ಅದನ್ನು ಈಗ ನಾವು ಹಿಂದೆ ತಿಳ್ಕೊಂಡ ಹಾಗೆ ದೇವರ ವಾಕ್ಯಗಳನ್ನು 10 ಆಜ್ಞೆಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡಾಗ ಇವರು ಸುಳ್ಳು ಹೇಳ್ತಾ ಇದ್ದಾರಾ, ಸುಳ್ಳು ಪ್ರವಾದನೆ ಮಾಡ್ತಾ ಇದ್ದಾರಾ, ಸುಳ್ಳು ಕನಸ ಎಂಬುದನ್ನು ತಿಳಿಯಬಹುದು. ಆದರೆ ಸತ್ಯವನ್ನೇ ದೇವರಿಂದ ಬಂದ ಅನೇಕ ಕನಸುಗಳು ಕಾಣಬಹುದು. ಪ್ರವಾದನೆ ಮಾಡೋರಂತೂ ಬಹಳ ಕಡಿಮೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಓದುತ್ತೇವೆ, ಸ್ಥಾನಿಕ ಯೋಹಾನನವರೆಗೆ ಮಾತ್ರ ಪ್ರವಾದಿಗಳಿದ್ರು, ಅದರ ಮೇಲೆ ಈಗ ಪ್ರವಾದಿಗಳು ಇಲ್ಲ ಎಂಬುದಾಗಿ. ಇವತ್ತು ನಾನು ನನ್ನ ಈ 29 ವರ್ಷ ದೇವರೊಂದಿಗೆ ಜೀವಿಸುವ ಜೀವಿತದಲ್ಲಿ ನನ್ನ ಸಹೋದರ ಸಹೋದರಿಯರೇ, ಒಬ್ರು ಕೂಡ ಪ್ರವಾದನೆ ಇಲ್ಲವೇ ಇಲ್ಲ. ಬರೀ ಸುಳ್ಳು ಸುಳ್ಳು ಸುಳ್ಳು. ಕೆಲವೊಬ್ರು ಸ್ತ್ರೀಯರು ಹೇಳ್ತಾ ಇದ್ದಾರೆ ನನಗೆ, ಈಗ ನಮ್ಮಲ್ಲಿ ಕೂಡ ಅನೇಕರು ಇದ್ದಾರೆ, ನನಗೆ ಅಂತ ಕನಸು ಬಿತ್ತು, ಈ ರೀತಿ ಕಂಡ, ಇದು ಏನು ಅಂಕಲು, ಏನು ಬ್ರದರ್, ಏನು ಪಾಸ್ಟರ್ ಅಂತ ಫೋನ್ ಮಾಡಿ ಕೇಳೋರಾಗಿದ್ದಾರೆ. ಅದನ್ನ ದೇವರಲ್ಲಿ ಪ್ರಾರ್ಥಿಸಿ ಆ ಕನಸನ್ನ ಬಿಡಿಸಿಕೊಡುವವನಾಗಿದ್ದಾನೆ. ಕೆಲವೊಂದು ಸ್ತ್ರೀಯರು, ಹುಡುಗಿಯರು ಕನಸನ್ನು ಹೇಳ್ತಾರೆ, ಖಂಡಿತವಾಗಿ ಅವರಲ್ಲಿ ನೆರವೇರ್ತಾ ಇದೆ. ಅವರು ಹೇಳುವ ಕನಸು ದೇವರ ವಾಕ್ಯಕ್ಕೆ ಅನುಸಾರವಾಗಿದೆ, ಆ ಕಾರ್ಯ ಅವರಲ್ಲಿ ನೆರವೇರ್ತಾ ಇದೆ. ಇವತ್ತು ಕೂಡ ಇದ್ದಾರೆ ನೋಡಿ. ಇದು ನಿಜವಾಗಿ ದೇವರಿಂದ ಬರುವಂತ ಕನಸು. ಹಾಗೆ ಅವರು ಹೇಳಿದ ಮಾತುಗಳು, ಆ ಕನಸುಗಳು ವಾಕ್ಯಕ್ಕೆ ಅನುಸಾರವಾಗಿದೆಯೇ ಎಂಬುದನ್ನು ಪರೀಕ್ಷಿಸಿ ನೋಡಬೇಕು. ಅವರನ್ನು ತಿಳಿದುಕೊಳ್ಳಬೇಕಾದರೆ ನಾವು ಹಿಂದೆ ತಿಳ್ಕೊಂಡ ಹಾಗೆ 10 ಆಜ್ಞೆಗಳು, ದೇವರ ಎಲ್ಲಾ ವಾಕ್ಯಗಳು, ಬೈಬಲ್ ಇರುವಂತ ಎಲ್ಲ ವಿಷಯಗಳು ನಮ್ಮಲ್ಲಿ ಅಡಕವಾಗಿದ್ದರೆ ಮಾತ್ರ ನಾವು ಇವರನ್ನ ಕಂಡುಹಿಡಿಬಹುದು, ಇಲ್ಲದ್ರೆ ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ದೇವರಿಂದಲೂ ಕೆಲವೊಂದು ಕನಸುಗಳು ಬರಬಹುದು. ಅದು ಹೇಳಿದ್ದು ನೆರವೇರ್ತದ, ವಾಕ್ಯಕ್ಕನುಸಾರವಾಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕೆ ಯಥಾರ್ಥವಾಗಿ ನುಡಿಯಲ್ಲಿ ಸುಳ್ಳು ಸುಳ್ಳು ಹೇಳುವುದು ಬೇಡ ಎಂಬುದಾಗಿ. ಹೊಟ್ಟೆಯಲ್ಲಿ ಕಾಳಲ್ಲಿ ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮ್ಮಟಿಗೂ ಸಮಾನವಾಗಿದೆಯಲ್ಲ, ಯೆಹೋವನು ಇದನ್ನು ನುಡಿದಿದ್ದಾನೆ. ಹೊಟ್ಟು ಕಾಳು ಅಂದ್ರೆ ಸುಳ್ಳು ಕಾಳೆಲ್ಲಿ, ನಿಜವಾಗಿಯೂ ಹೊಟ್ಟೆಯಲ್ಲಿ ಕಾಳೆಲ್ಲಿ, ಗಟ್ಟಿ ಕಾಳು, ಹೊಟ್ಟು ಕಾಳು ಅದು ಚೆನ್ನಾಗಿ ಹೊಟ್ಟು ಕಾಳೇ ಗಟ್ಟಿ ಕಾಳು ಅಂದರೆ ಸುಳ್ಳು ಸುಳ್ಳೇ, ಸತ್ಯ ಹೇಳೋದು ಸತ್ಯವೇ. ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮ್ಮಟಿಗೂ ಸಮಾನವಾಗಿದೆಯಲ್ಲ. ನೋಡಿ, ಖಂಡಿತವಾಗಿ ಇವತ್ತು ಒಂದು ಕಲ್ಲು ಕೆಲಸ ಮಾಡೋರು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಚಮ್ಮಟಿಯನ್ನ ತಗೊಂಡು ಕಲ್ಲನ್ನು ಒಡೆದು ಚೂರು ಮಾಡ್ತಾರೆ. ಹಾಗೆ ಸುಳ್ಳು ಸುಳ್ಳು ಪ್ರವಾದನೆ, ಸುಳ್ಳು ಸಾಕ್ಷಿ, ಸುಳ್ಳು ಕನಸು ಹೇಳೋರನ್ನ ಅವ್ರು ಏನಾಗ್ತಾರೆ, ಒಡೆದು ಚೂರು ಚೂರಾಗಿ ಹೋಗ್ತದೆ. ಇವತ್ತು ಬೆಂಕಿ ಯಾವ ರೀತಿ ಮುಳ್ಳನ್ನ ಸುಟ್ಟು ಹಾಕ್ತದೋ ಅದೇ ರೀತಿ ಇವರ ಗತಿ ಕೂಡ ಅದೇ ರೀತಿ ಬರ್ತದೆ. ಸಮಾನವಾಗಿದೆಯಲ್ಲ, ಬಹಳ ಎಚ್ಚರವಾಗಿರಬೇಕು. ಯೆಹೋವನು ಇದನ್ನು ನುಡಿದಿದ್ದಾನೆ. ಆದ್ದರಿಂದ ಸುಳ್ಳು, ದಗ, ಮೋಸ, ಅನ್ಯಾಯ ಮಾಡಿ ಸುಳ್ಳು ಪ್ರವಾದನೆ, ಸುಳ್ಳು ಕನಸು ಹೇಳೋರನ್ನ, ದೇವರ ವಾಕ್ಯವನ್ನು ತಿಳ್ಕೊಂಡು ಯಾರೇ ಆಗಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೆ ಹೇಳೋದು ಸುಳ್ಳು ಸಾಕ್ಷಿ ಹೇಳಬಾರದು ಎಂಬುದಾಗಿ. ಮುಂದಿನ ವಚನಕ್ಕೂ ಹೋಗೋಣ. 30ನೇ ವಚನ. ಆಹಾ, ನನ್ನ ಮಾತುಗಳನ್ನು ತಮ್ಮ ತಮ್ಮ ನೆರೆಯವರಿಂದ ಕದ್ದುಕೊಳ್ಳುವ ಪ್ರವಾದಿಗಳಿಗೆ ನಾನು ವಿರುದ್ಧವಾಗಿದ್ದೇನೆ. ಇದು ಯೆಹೋವನ ನುಡಿ. ನೋಡಿ, ದೇವರ ಮಾತನ್ನ ಯಾರು ಕದ್ದಾಗಿ ಸುಳ್ಳು ಸುಳ್ಳಾಗಿ ಅಪವೃತ್ತವಾಗಿ ಜನಗಳನ್ನ ವಂಚನೆ ಮಾಡ್ತಾರೋ, ದೇವರಿಂದ ಕರೆಯಲ್ಪಡದಿದ್ದರೂ, ದೇವರಿಂದ ಆಯ್ಕೆಯಾಗದಿದ್ದರೂ ಕೂಡ ಅವರ ಬದುಕಾಟಕ್ಕೆಗೋಸ್ಕರ, ಹಣ ಸಂಪಾದನೆಗೋಸ್ಕರ ಅಂತ ಪ್ರವಾದಿಗಳಿಗೆ ದೇವರು ವಿರುದ್ಧವಾಗಿದ್ದಾನೆ. ಒಂದ್ಸಲ ಏನೇನೋ ಮಾಡ್ಬೋದು, ಬಹಳ ದೊಡ್ಡ ಮನೆ ಕಟ್ಬೋದು, ಬಹಳ ದೊಡ್ಡ ಅಲಂಕಾರ ಮಾಡಿಕೊಂಡು ತಿರುಗಬಹುದು, ಮಕ್ಕಳನ್ನ ಬಹಳ ವಿದ್ಯಾವಂತರನ್ನಾಗಿ ಮಾಡ್ಬೋದು, ದೊಡ್ಡ ವಾಹನ ತಗೊಳ್ಬೋದು, ತಿರುಗಾಡ್ಬೋದು, ಯಾವುದೇ ಭಾಷೆಯನ್ನ ಮಾತನಾಡ್ಬೋದು. ಆದರೆ ಒಂದಲ್ಲ ಒಂದು ದಿವಸ ದೇವರೊಂದು ಸಮಯವನ್ನು ಇಟ್ಟಿದ್ದಾನೆ. ಅದಕ್ಕೆ ಹೇಳೋದು ನಾನು ವಿರುದ್ಧವಾಗಿದ್ದೇನೆ, ಇದು ನನ್ನ ಮಾತೆಂಬುದಾಗಿ. ಕಡೆಗೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಎಚ್ಚರ. 31. ಆಹಾ, ತಮ್ಮ ನಾಲಿಗೆಯನ್ನು ಚಾಚಿ ಯೆಹೋವನು ನುಡಿತಾನೆ ಎಂದು ಹೇಳುವ ಪ್ರವಾದಿಗಳಿಗೆ ನಾನು ಪ್ರತಿಭಟಿಸುವನಾಗಿದ್ದೇನೆ. ಇದು ಯೆಹೋವನ ನುಡಿ. ದೇವರು ಹೇಳ್ತಾ ಇದ್ದಾನೆ, ಹೀಗೆ ಮಾಡ್ತಾನೆ. ಅವರ ನಡೆ, ನುಡಿ, ಕ್ರಿಯೆ, ಅಲಂಕಾರ ನೋಡುವಾಗ ಅವರ ಪ್ರೀತಿ ಯಾವ ರೀತಿ, ಯಾರಲ್ಲಿ ಪ್ರೀತಿ ಇದೆ, ಯಾರಲ್ಲಿ ಪ್ರೀತಿ ಇಲ್ಲ ಎಂಬುದಾಗಿ ನೋಡುವಾಗ ಇವರನ್ನು ಖಂಡಿತವಾಗಿ ಇವರು ಇಂಥವರಂತೇಳಿ ಗೊತ್ತಾಗ್ತದೆ. ಆದ್ದರಿಂದ ಏನಾಗ್ತಾರೆ, ಹೇಳುವ ಪ್ರವಾದಿಗಳಿಗೆ ನಾನು ಅವರನ್ನು ಪ್ರತಿಭಟಿಸುವನಾಗಿದ್ದೇನೆ. ಆದರೆ ಖಂಡಿತವಾಗಿ ಅವರೊಂದಿಗೆ ದೇವರು ಯುದ್ಧ ಮಾಡುವವರಾಗಿದ್ದಾರೆ. ಬಹಳ ಎಚ್ಚರ. ಆಹಾ, ಸುಳ್ಳು ಕನಸುಗಳನ್ನು ಪ್ರಕಟಿಸಿ ವಿವರಿಸಿ ತಮ್ಮ ಸುಳ್ಳು ಮಾತುಗಳಿಂದಲೂ ಕೊಚ್ಚಾಟಗಳಿಂದಲೂ ನನ್ನ ಜನರಿಗೆ ದಾರಿ ತಪ್ಪಿಸುವ ಪ್ರವಾದಿಗಳನ್ನು ಎದುರಿಸುವವನಾಗಿದ್ದೇನೆ. ನಾನು ಅವರನ್ನು ಕಳುಹಿಸಲಿಲ್ಲ, ಆಜ್ಞಾಪಿಸಲಿಲ್ಲ.
ಅವರಿಂದ ಈ ಜನರಿಗೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಇದು ಯೆಹೋವನ ನುಡಿ. ನೋಡಿ, ಇಂಥವರಿಂದ ಯಾವ ಪ್ರಯೋಜನವೂ ಇಲ್ಲ, ಯಾವ ಪ್ರಾರ್ಥನೆ ಮಾಡಿದರೆ ನೆರವೇರುವುದೂ ಇಲ್ಲ. ಇಂಥವ್ರ ಹತ್ರ ಹೋಗ್ಕೊಂಡು ಪ್ರಾರ್ಥನೆ ಮಾಡಿ ಪಾಸ್ಟರ್ ಪ್ರಾರ್ಥನೆ ಮಾಡಿದರೆ ತಲೆ ತಗ್ಗಿಸಿ ನಿಲ್ಲುವುದು ಕೂಡ ಅವಶ್ಯವಿಲ್ಲ. ಖಂಡಿತವಾಗಿಯೂ ದೇವರಲ್ಲಿ ಸರಿಯಾದ ಭಯ ಭಕ್ತಿ ನಮಗೆ ಇರುವುದಾದರೆ, ದೇವರ ಮೇಲೆ ನಂಬಿಕೆ ಇರುವುದಾದರೆ, 10 ಆಜ್ಞೆಗಳನ್ನು ಸರಿಯಾಗಿ ತಿಳಿದುಕೊಂಡು, ಎಲ್ಲ ವಾಕ್ಯಗಳನ್ನ ತಿಳಿದುಕೊಂಡು, ನಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು, ದೇವರ ಸನ್ನಿಧಿಯಲ್ಲಾಗಲಿ ತಮ್ಮ ಮನೆಗಳಲ್ಲಾಗಲಿ ಎಲ್ಲೇ ಆಗಲಿ, ದೇವರೇ ನಾನು ಇಂಥ ತಪ್ಪನ್ನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು, ನಿಮ್ಮ ವಾಕ್ಯದ ಮೂಲಕ ತಿಳಿಯಪಡಿಸಿದ್ದೀರಿ, ನಾನು ಮಹಾಪಾಪಿ, ಶಿಕ್ಷೆಗೆ ಒಳಪಡಿಸಬೇಡಿ, ನಾನು ಇನ್ನು ಮುಂದೆ ಇಂಥ ತಪ್ಪುಗಳನ್ನ ಮಾಡುವುದಿಲ್ಲ ಎಂದು ಯಥಾರ್ಥವಾಗಿ ಶುದ್ಧ ಮನಸ್ಸಿನಿಂದ ದೇವರಲ್ಲಿ ಒಪ್ಪಿಕೊಂಡು ಮೊಣಕಾಲು ಊರಿ ಪ್ರಾರ್ಥಿಸಿಕೊಳ್ಳುವುದಾದರೆ, ಸ್ತ್ರೀಯರು ತಲೆಗೆ ಮುಸುಕನ್ನು ಹಾಕೊಂಡು ಪ್ರಾರ್ಥಿಸುವುದಾದರೆ, ಪುರುಷರು ಮೊಣಕಾಲು ಹಾಕಿ 2 ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ 100ಕ್ಕೆ 100 ದೇವರ ಮೇಲೆ ಭರವಸೆ ಇಟ್ಟು ಪ್ರಾರ್ಥಿಸುವುದಾದರೆ, ಮುಂದೆ ತಪ್ಪನ್ನು ಮಾಡದೆ ಹೋದರೆ ಖಂಡಿತವಾಗಿಯೂ ದೇವರು ಅದನ್ನು ಕ್ಷಮಿಸುವವನಾಗಿದ್ದಾನೆ, ಆಶೀರ್ವಾದ ಮಾಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥವ್ರನ್ನೇ ಕೇಳಿಕೊಂಡು ಅಂಥವ್ರ ಅಲಂಕಾರ, ದೊಡ್ಡ ದೊಡ್ಡ ಗಾಡಿ, ದೊಡ್ಡ ದೊಡ್ಡ ಮನೆ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ಹೇಗೇನೆ ಇರ್ಬೋದು, ಪತ್ತೆ ಮಾಡಿಕೊಂಡು ಮತ್ತು ಇವರ ಹತ್ರ ಹೋಗ್ಕೊಂಡು ತಲೆ ತಗ್ಗಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದ್ದರಿಂದ ಯಾವ ಪ್ರಯೋಜನ ಕೂಡ ಆಗುವುದಿಲ್ಲ. ನಮಗೆ ನೇರವಾಗಿ ದೇವರೊಂದಿಗೆ ಸಂಪರ್ಕವಿರಬೇಕು. ಒಂದು ವೇಳೆ ಸರಿಯಾದ ಸತ್ಯ ಸುವಾರ್ತೆಯನ್ನು ಸಾರ್ತಾರೋ, ಶಾಪ ಆಶೀರ್ವಾದ ಯಾಕೆ ಇಂತ ಸರಿಯಾಗಿ ತಿಳಿಸ್ತಾರೋ ಅಂಥವ್ರನ್ನ ಕಂಡು ಹಿಡಿದು ಅಂಥವರ ಬೋಧನೆಯನ್ನು ಮಾತ್ರ ಕೇಳಬೇಕು ಹೊರತು ನನಗೆ ಪ್ರಾರ್ಥನೆ ಮಾಡಿ ಅವರು ಪ್ರಾರ್ಥನೆ ಮಾಡಿದರೆ ಒಳ್ಳೆಯದಾಗ್ತದೆ, ಇವರು ಪ್ರಾರ್ಥನೆ ಮಾಡಿದರೆ ಒಳ್ಳೆಯದಾಗ್ತದೆ, ಹೋಗು ಪ್ರಾರ್ಥನೆ ಮಾಡಿಸಿಕೋ, ಏನೂ ನಡೆಯುವುದಿಲ್ಲ. ನಾವು ನಮ್ಮ ತಪ್ಪುಗಳನ್ನ ಒಪ್ಪಿ ಪಶ್ಚಾತ್ತಾಪ ಪಟ್ಟಾಗ ಮಾತ್ರ, ಬಿಟ್ಟು ಜೀವಿಸಿದಾಗ ಮಾತ್ರ ಆಶೀರ್ವಾದವು ಹೊಂದಿಕೊಳ್ಳುತ್ತದೆ. ಮನುಷ್ಯರ ಮೇಲೆ ನಂಬಿಕೆ ಇಟ್ಟವನು ಶಾಪಗ್ರಸ್ತರು ಎಂಬುದಾಗಿ ಯೆರೆಮೀಯ 17:5 ನಾವು ಸ್ಪಷ್ಟವಾಗಿ ಇದನ್ನು ಓದಿಕೊಳ್ಳಬಹುದು. ಬೇರೆ ಕಡೆಗೂ ಕೂಡ ಇದೇ ವಾಕ್ಯಗಳು ಇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 33ನೇ ವಚನ, ಪ್ರವಾದಿಯಾಗಲಿ ಯಾಜಕನಾಗಲಿ ಜನರಲ್ಲಿ ಯಾರಾಗಲಿ ಯೆಹೋವನು ದಯಪಾಲಿಸಿರುವ ವಾಕ್ಯ ಭಾರವೇನೆಂದು ನಿನ್ನನ್ನು ಕೇಳಿದರೆ ನೀನು ಅವರಿಗೆ ಹೀಗೆ ಹೇಳು, ಯೆಹೋವನು ಇಂತೆನ್ನುತ್ತಾನೆ, ನೀವೇ ನನ್ನ ಭಾರ. ನೋಡಪ್ಪ, ದೇವರು ಏನು ಹೇಳಿದ್ರು, ಯಾಕೆ ಏನು ಹೇಳಿದ್ರು, ದೇವರ ಯೋಚನೆ ಏನು, ದೇವರ ಭಾರ ಏನು ಅಂತ ಹೇಳಿದ್ರೆ ನೀವೇ ನನ್ನ ಭಾರ ಅಂತ ಹೇಳ್ಬೇಕಂತ. ಯಾಕೆಂದ್ರೆ ಸುಳ್ಳು ಹೇಳಿ ದಗ ಮೋಸ ಅನ್ಯಾಯ ಮಾಡಿ ದೇವರಿಂದ ಹಾದಿ ತಪ್ಪಿಸುವವರು, ಸರಿಯಾದ ಮಾರ್ಗವನ್ನ ಅಲ್ಲಿ ತೋರಿಸ್ತಾ ಇಲ್ಲ ಇವರು. ಆದ್ರಿಂದ ನೀವೇ ನನ್ನ ಭಾರ ಅಂತ ಹೇಳ್ಬೇಕಂತೆ. ಆದ್ರೆ ಇದು ಬಹಳ ಕಠಿಣವಾದ ಮಾತು. ಆಗ ನಾವು ತಿಳ್ಕೊಳ್ಬೇಕು, ಇವರೇ ನಮ್ಮನ್ನು ಹಾದಿ ತಪ್ಪಿಸ್ತಿರೋರು, ಇವರ ಮೂಲಕನೇ ಸೈತಾನ್ ಕೆಲಸ ಮಾಡ್ತಾ ಇದ್ದಾನೆ, ಇವರಿಂದ ನಾವು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ, ನಿಜವಾದ ವಾಕ್ಯವನ್ನು ಅರ್ಥಕೊಳ್ಳಿಕ್ಕೂ ಕೂಡ ಸಾಧ್ಯವಿಲ್ಲ ಎಂದು ತಿಳಿದುಕೊಳ್ಳಬೇಕಾಗ್ತದೆ. ನಾನು ನಿಮ್ಮನ್ನು ಎಸೆದು ಬಿಡುವೆನು. ಯಾರನ್ನು? ಅಂಥವರನ್ನ ದೇವರು ಎಸೆದೇ ಬಿಡ್ತಾನೆ, ಹತ್ತಿರಕ್ಕೆ ಸೇರಿಸುವುದು ಇಲ್ಲ, ಕೊನೆಗೆ ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. 34ನೇ ವಚನ, ಪ್ರವಾದಿ, ಯಾಜಕ, ಸಾಧಾರಣ ಜನ ಇವರಲ್ಲಿ ಯಾವನು ಯೆಹೋವನ ಭಾರ ಎಂದು ಉಚ್ಚರಿಸುವನೋ ಅವನನ್ನು ಅವನ ಮನೆಯವರನ್ನು ದಂಡಿಸುವೆನು. ನೋಡಿ, ದೇವರಿಂದ ಹಾಗೆ ಬಂತು, ದೇವರಿಂದ ಹೀಗೆ ಬಂತು, ದೇವರೇ ಈ ಶಿಕ್ಷೆ ಕೊಟ್ಟರು, ಯಾಕಂತೇನೋ ಗೊತ್ತಿಲ್ಲ ಅಂತೇಳಿ ಯಾರು ಹೇಳ್ತಾರೋ ಅಂಥವ್ರನ್ನ ದೇವರು ಎಸೆದು ಬಿಡುತ್ತಾರೆ. ಕಾರಣ ಯಾಕೆ ಅಂದ್ರೆ, ಖಂಡಿತವಾಗಿ ಅವರವರ ತಪ್ಪುಗಳನ್ನ ಅರ್ಥ ಮಾಡಿಕೊಂಡಾಗ, ನಮಗೆ ಪ್ರತಿ ಒಂದಕ್ಕೆ ದೇವರು ನಮಗೆ ದರ್ಶನ ಕೊಟ್ಟಾಗ, ದೇವರಿಗೆ ನಾವು ಜೀವಿಸುವಾಗ ಮತ್ತೆ ಬರುವಂತ ಕಷ್ಟ ಸಂಕಟಗಳಿಗೆ ನಾವೇ ಕಾರಣ. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸ್ತಾ ಇಲ್ಲ, ಬದಲಾಗಿ ಆ ಕಡೆ ಪ್ರಪಂಚನೂ ಬೇಕು, ಸೈತಾನನು ಬೇಕು, ಈ ಕಡೆ ದೇವರು ಬೇಕು, ವಿಗ್ರಹಾಧನೆ, ಮಾಯ, ಮಂತ್ರ, ನಮ್ಮ ಹಿರಿಯರು ಮಾಡ್ಕೊಂಡು ಬಂದಂತ ಎಲ್ಲಾ ಪದ್ಧತಿಗಳು ನಮಗೆ ಬೇಕು, ಈ ಕಡೆ ದೇವರು ಬೇಕು. ಇದು ದೇವರ ದೃಷ್ಟಿಯಲ್ಲಿ ಬಹಳ ಕೆಟ್ಟದಾಗಿದೆ. ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ಪರಿಶುದ್ಧನಾದಾಗೆ ನೀವು ಕೂಡ ಪರಿಶುದ್ಧರಾಗಿರಿ ಎಂಬುದಾಗಿ. 1 ಪೇತ್ರ 1ನೇ ಅಧ್ಯಾಯ 15-16ನೇ ವಾಕ್ಯದಲ್ಲಿ ಪೇತ್ರನು ಹೇಳ್ತಾನೆ, ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಿ ಎಂದು ಬರೆದಿದೆಯಲ್ಲ ಎಂಬುದಾಗಿ ಪೇತ್ರನು ಕೂಡ ಈ ವಚನಗಳನ್ನು ಅಲ್ಲಿ ತಗೊಳ್ತಾ ಇದ್ದಾರೆ. ಆವಾಗ ತಪ್ಪು ಯಾರು? ನಾವು ತಪ್ಪು ಮಾಡಿಕೊಂಡು ಮತ್ತು ನಮಗೆ ಶಿಕ್ಷೆಯನ್ನು ಬರಮಾಡಿಕೊಂಡು ನಾವು ದೇವರ ಮೇಲೆ ಭಾರ ಹಾಕಿದ್ರೆ ಇದಕ್ಕೆ ಯಾರು ಶಿಕ್ಷೆ ತಪ್ಪಿಸ್ತಾರೆ? ನಾವೇ ತಪ್ಪಿಸ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ಅಂಥವ್ರನ್ನು ನಾನು ಏನು ಮಾಡ್ತಾ ಇದ್ದೇನೆ? ದಂಡಿಸುವೆನು, ಅಂಥವ್ರನ್ನು ನಾನು ಎಸೆದು ಬಿಡುವೆನು ಎಂಬುದಾಗಿ.
ನೀವು ನಿಮ್ಮ ನಿಮ್ಮ ನೆರೆಹೊರೆಯವರನ್ನು ಅಣ್ಣ ತಮ್ಮಂದಿರನ್ನು ಯೆಹೋವನ ಉತ್ತರವೇನು, ಯೆಹೋವನು ಏನು ನುಡಿದಿದ್ದಾನೆಂದು ಕೇಳಬೇಕೇ ಹೊರತು ಯೆಹೋವನ ಭಾರ ಎಂಬ ಮಾತನ್ನು ಇನ್ನು ಎತ್ತಲೇಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಏನು ನುಡಿದ್ರು, ವಾಕ್ಯದ ಮೂಲಕ ಏನು ಇವತ್ತಲ್ಲಿ ವಚನ ಸಾರಿದ್ರು ಅಂತ ಕೇಳಬೇಕೇ ಹೊರತು ದೇವರ ಮೇಲೆ ಭಾರ ಹಾಕಬಾರದು. ಅದು ಖಂಡಿತವಾಗಿ ದೇವರ ಮೇಲೆ ಹೊರಿಸಬಾರದು. ನಾವೇ ತಪ್ಪು ಮಾಡಿಕೊಂಡು ಇದು ಬಹಳ ಅನ್ಯಾಯವಾಗುತ್ತದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಇಂಥ ಸುಳ್ಳು ಬೋಧಕರು ಪ್ರವಾದಿಗಳ ವಿಚಾರ ಕೂಡ ಇವತ್ತು ಕೂಡ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸಿದ್ರು. ಚೆನ್ನಾಗಿ ಪ್ರಾರ್ಥನೆ ಮೂಲಕ ಪ್ರಾರ್ಥಿಸಿಕೊಂಡು ಅರ್ಥ ಮಾಡಿಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಪಡೆದುಕೊಳ್ಳಿ. ನಿಮ್ಮ ಮಕ್ಕಳನ್ನು ಕೂಡ ದೇವರ ಮಾರ್ಗದಲ್ಲಿ ನಡೆಸುವ ಆಶೀರ್ವಾದ ಹೊಂದಿಕೊಳ್ಳುವಂತಾಗಲಿ. ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಸಾಕ್ಷಿಗಳನ್ನಾಗಿ ಮಾರ್ಪಡಿಸಲಿ. ದೇವರ ಕರುಣೆ ಪ್ರೀತಿ ಯಾವಾಗಲೂ ನಿಮ್ಮೊಂದಿಗಿರಲಿ. ಇವತ್ತಿನ ಸಂದೇಶವನ್ನು ನನ್ನ ಮೂಲಕ ದೇವರು ನಿಮಗೆ ತಿಳಿಯಪಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಕೂಡ ಏನಾದರೂ ತಪ್ಪಿ ಹೋಗಿದ್ದಾರೆ, ಅವರನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ ಹೊರತು ಬೇರೆ ಯಾರಿಂದಲೂ ಇಲ್ಲ. ಅವರ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಿ, ನಿಮ್ಮ ಮೂಲಕ ಇತರರಿಗೂ ನಿಮ್ಮ ಒಂದು ಸಂದೇಶವು ತಲುಪುವಂತೆ ಅವರನ್ನು ಕೂಡ ಆಶೀರ್ವದಿಸಿರಿ. ಅವರ ಎಲ್ಲ ಕೆಲಸ ಕಾರ್ಯಗಳನ್ನು, ಆರೋಗ್ಯವನ್ನು ಕೂಡ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಆಶೀರ್ವದಿಸಿರಿ. ಅವರ ಮಕ್ಕಳಿಗೆ ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ ಕೊಟ್ಟು ಅವರು ಕೂಡ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.